ಇನ್ನು ಕೋಗಿಲು ಲೇಔಟ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಲೇಔಟ್ನಲ್ಲಿರುವಂತಹ ಮಹಿಳೆಯರ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಬೇರೆ ಕಡೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆದರೆ ನಮಗೆ ಅಲ್ಲಿಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಪ್ರಾಣ ಹೋದ್ರೂ ಕೂಡ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತ ಮಹಿಳೆಯರು ನಾಗಲಕ್ಷ್ಮಿ ಚೌಧರಿ ಅವರ ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಇವತ್ತು ನಾಗಲಕ್ಷ್ಮಿ ಚೌಧರಿಯವರು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ರು. ಅಲ್ಲಿದ್ದಂಥ ಕೆಲವೊಂದಷ್ಟು ಜನ ಮಹಿಳೆಯರ ಜೊತೆಗೆ ಮಾತಾಡಿದ್ದಾರೆ. ಇದೇ ಎಲ್ಲರಿಗೂ ಕೂಡ ಈಗ ಅಚ್ಚರಿಗೆ ಕಾಣುವಾಗ್ತಾ ಇರುವಂಥದ್ದು. ಒಂದು ಕಡೆ ಈ ಥರದ್ದು ಒಂದಷ್ಟು ಒತ್ತುವರಿ ತೆರವು ಆಯಿತು ಅಂದ ತಕ್ಷಣ ಅಲ್ಲಿ ಜನ ಸಂತ್ರಸ್ತರಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ಎಲ್ಲರೂ ಕೂಡ ಯುದ್ಧೋಪಾದಿಯಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಅವರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದೇ ಬೇರೆ ಭಾಗಗಳಲ್ಲಿ ಆದಾಗ ಈಗ ರೈತರು ವಾರಗಟ್ಟಲೆ 10 ದಿನ 20 ದಿನ ಎಲ್ಲ ರೈತರು ಕೂತ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಿರ್ತಾರೆ. ಯಾವೊಬ್ಬ ಜನಪ್ರತಿನಿಧಿ ಕೂಡ ಅಲ್ಲಿಗೆ ಹೋಗೋದಿಲ್ಲ. ಇಲ್ಲೂ ಕೂಡ 10 ದಿನ ಆಗಿತ್ತು, ಯಾರು ಕೂಡ ಗಮನ ಹರಿಸ್ತಿರ್ಲಿಲ್ಲ. ಅದಾದ ಮೇಲೆ ಎಲ್ಲರೂ ಕೂಡ ಹೋದ್ರು. ಅದು ಕೂಡ ಕೇರಳ ಸಿಎಂ ಟ್ವೀಟ್ ಮಾಡಿದ್ಮೇಲೆ ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ಮೇಲೆ. ಸೊ ಹಾಗಾದ್ರೆ ಬೇರೆ ರಾಜ್ಯದವ್ರು ಹೇಳಿದ್ದಕ್ಕೆ ನೀವು ಬಂದು ಇಲ್ಲಿ ಪರಿಹಾರದ ಬಗ್ಗೆ ಮಾತಾಡ್ತಿದ್ದೀರಿ, ಈಗ ನೀವು ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀರಿ. ನೀವೇ ಹೇಳಿದ್ರಿ ಇಲ್ಲಿ ಅಕ್ರಮವಾಗಿ ಇವ್ರು ಇರೋರು, ಅದಕ್ಕೋಸ್ಕರ ನಾವು ಡೆಮಾಲಿಷ್ ಮಾಡಿದ್ದೀವಿ ಅಂತ ಹೇಳಿ. ಈಗ ನೋಡಿದ್ರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿರೋರು ಕೂಡ ನೀವೇ. ಅದ್ಯಾಕೆ ಬೇರೆಯವ್ರಿಗೊಂದು ರೀತಿ ಇವ್ರಿಗೊಂದು ರೀತಿ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಹೇಳ್ತಾ ಇದೆ. ಏನಿಲ್ಲ, ಅವರು ನಾನು ಭರವಸೆ ಅಲ್ಲ, ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತು ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು, ಇಲ್ಲಿ ಯಾರಿಗೆ ದಾಖಲಾತಿಗಳು ಮತ್ತು ಸ್ಥಳೀಯವಾಗಿ ಇರೋವಂಥವರೇ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಅದಲ್ಲದೆ ಮತ್ತು ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತು NGOಸು ಸಹ ಇನ್ವಾಲ್ವ್ ಆಗಿದೆ, ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಮತ್ತು ಇಲ್ಲೊಂದು ಬಾಣಂತಿ 45 ದಿವಸದ ಒಂದು ಮಗು ಬಾಣಂತಿ ಮತ್ತು 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಲ್ಲ ಇಲ್ಲಿ ಒಂಚೂರು ಹಠ ಇದೆ ಅವರಿಗೆ. ಇಲ್ಲಿ 25-30 ವರ್ಷಗಳಿಂದ ಇಲ್ಲಿ ಇರೋದಕ್ಕೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ಆದರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಮತ್ತು ನಾನು ಸಹ ಆಲ್ರೆಡಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ. ಮತ್ತೆ ಇಲ್ಲಿ ಕಂಡಂಥದ್ದನ್ನು ಮತ್ತೆ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಖಂಡಿತವಾಗೂ ನಾನು ಪ್ರಯತ್ನ ಮಾಡ್ತೇನೆ. ಸೊ ಹೀಗೆ ಪರಿಹಾರ ಕೊಡೋದ್ರಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಈಗ ಮೂಡ್ತಾ ಇವೆ. ಕಾರಣ ಅಂತ ಹೇಳಿದ್ರೆ, ಒಂದು ಕಡೆ ಈಗ ಕೋಗಿಲು ನಿರಾಶ್ರಿತರಿಗೆ 2 ದಿನದಲ್ಲಿ ನೀವು ಸೂರು ಭಾಗ್ಯವನ್ನ ಕಲ್ಪಿಸ್ತೀರಿ, ನಿಮಗೆ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ಕೊಡಗು ಪ್ರವಾಹ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 6-7 ವರ್ಷಗಳೇ ಕಳೆದಿವೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಟ್ಟಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ 2 ಗ್ರಾಮಗಳಿವೆ, ಅಲ್ಲಿಗೂ ಕೂಡ ಯಾವುದೇ ರೀತಿಯಾದಂಥ ಪರಿಹಾರವನ್ನು ನೀವು ಕೊಟ್ಟಿಲ್ಲ. ಸೊ ಮಳೆಯಿಂದಾಗಿ 7 ವರ್ಷಗಳ ಹಿಂದೆ ಮನೆಗಳು ನೆಲಸಮ ಆಗಿದ್ವು. ಈ ಮೂಡಿಗೆರೆ ಭಾಗದಲ್ಲಿ ಮಲೆಮನೆ ಮತ್ತು ಮಧುಗುಂಡಿ ಸುಮಾರು 11 ಕುಟುಂಬಗಳು ಇಲ್ಲಿ ಬೀದಿಗೆ ಬಿದ್ದಿವೆ. ಇನ್ನೊಂದು ಕಡೆ ಮಡಿಕೇರಿಯಲ್ಲೂ ಕೂಡ ಆಗಿ ಸಾಕಷ್ಟು ಕುಟುಂಬಗಳು ಇಲ್ಲೂ ಕೂಡ ಬೀದಿ ಪಾಲಾಗಿವೆ. ಅವ್ರಗಳಿಗೂ ನೀವು ಸೂರು ಕಲ್ಪಿಸ್ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆಗಿನ ಸರ್ಕಾರ ಅಫ್ಕೋರ್ಸ್ ಅದು ಬಿಜೆಪಿಯ ಸರ್ಕಾರ ಇತ್ತು, ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಇತ್ತು. ಯಾಕಂದರೆ ಆಗಸ್ಟನೇ ಈ ಕೋಯಲೇಷನ್ ಗೌರ್ಮೆಂಟ್ ಹೋಗಿ ಬಿಜೆಪಿಯ ಒಂದು ಸರ್ಕಾರ ಬಂದಿದ್ದು. ಸೊ ಆ ಟೈಮ್ನಲ್ಲಿ ಆದಂಥ ಈ ಘಟನೆ. ಬಟ್ ಆಗ ಅವ್ರು ಮಾಡಲಿಲ್ಲ ಅಂದ ಕಾರಣಕ್ಕೆ ಈಗ ನೀವು ಮಾಡಲ್ಲ ಅನ್ನುವಂಥದ್ದಿಲ್ವಲ್ಲ. ಆಗ ನೀವಿರಲಿಲ್ಲ, ಎಸ್ ಅಫ್ಕೋರ್ಸ್ ಒಪ್ಕೊಳ್ಳೋಣ. ಬಟ್ ಸರ್ಕಾರ ಕೊಟ್ಟಿದ್ದಂಥ ಭರವಸೆ ಅಲ್ವಾ, ಆ ಸರ್ಕಾರ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಅವರಿಗೆ, ನಾವು ಕೊಟ್ಟಿದ್ದು ನಮಗೆ ಅನ್ನೋ ರೀತಿಯಲ್ಲಿ ಹೇಳೋಕ್ಕಾಗೋದಿಲ್ವಲ್ಲ. ನೀವು ಅಟ್ಲೀಸ್ಟು ಈಗ ಜನರಿಗೆ ಈ ಥರ ತೊಂದರೆ ಆಗಿದೆ, ಸಂತ್ರಸ್ತಿದ್ರೆ ಅಂತ ಹೇಳಿದ್ರೆ ನೀವು ಕೂಡ ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು. ಯಾಕೆ ಅದು ಆಗ್ತಾ ಇಲ್ಲ, ಯಾಕೆ ಈ ತಾರತಮ್ಯ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇವೆ.